7ನೇ ಶತಮಾನದಲ್ಲಿ ಬಾಲಸನ್ಯಾಸಿಯಾದ ಶಂಕರರು ಧರ್ಮ ಪ್ರತಿಪಾದನೆಗಾಗಿ ಸಂಚರಿಸುವಾಗ ಅಮಾವಾಸ್ಯೆಯ ದಿನದಂದು ದಟ್ಟಾರಣ್ಯದಲ್ಲಿ ಅಲ್ಲಿನ ಗ್ರಾಮ ದೇವತೆ ಮಹಾಕಾಳಿಯೊಂದಿಗೆ ನಡೆಸಿರುವ ಸಂಭಾಷಣೆಯನ್ನು ಅಭಿನಯಿಸುತ್ತಿದ್ದೇನೆ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ನಾನು ಈ ಗ್ರಾಮ ದೇವತೆ. ಈ ಸಮಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ ನಿನ್ನನ್ನು ಶಿಕ್ಷಿಸುತ್ತೇನೆ. ಶಿಕ್ಷಿಸು ತಾಯೇ, ನಾನು ಸಿದ್ಧನಿದ್ದೇನೆ. ಎಲ್ಲವೋ ಬಾಲಕ, ಎಷ್ಟು ನಿರ್ಭಯ ನಿನಗೆ! ಹೌದು ತಾಯಿ, ನಿನ್ನ ಎದುರಿಗೆ ನಿಂತಿರುವಾಗ ಎಂತಹ ಭಯ ನನಗೆ. ನನ್ನ ಈ ಘೋರ ರೂಪ ತ್ರಿಲೋಕ ಭಯಂಕರವಾಗಿರುವಾಗ ನಿನಗೆ ಭಯವಿಲ್ಲವೇ? ಖಂಡಿತವಾಗಿಯೂ ಭಯವಿಲ್ಲ. ಈಗ ನಿನ್ನನ್ನು ಒಂದೇ ಉಸಿರಿನಲ್ಲಿ ನುಂಗಿಬಿಡುತ್ತೇನೆ. ತಾಯೇ, ನಿನ್ನ ಈ ಲೀಲಾವಿಲಾಸವನ್ನು ಕಂಡು ನಗುವಂತಾಗಿದೆ. ಕುಪುತ್ರೋ ಜಾಯೇತ ಕುಚದಪಿ ಕುಮಾತ ನ ಭವತಿ. ಮಾತೆ ತನ್ನ ಕಂದನನ್ನು ಎಂದಿಗೂ ಕೊಲ್ಲಲಾರಳು. ನಿನ್ನ ಈ ರೌದ್ರ ರೂಪವನ್ನು ಬಿಟ್ಟು ಶಾಂತ ಸ್ವರೂಪಳಾಗಿ ದರ್ಶನ ನೀಡುತ್ತಾಯೇ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಶಂಕರ, ನೀನು ಸರ್ವಜ್ಞ, ಸರ್ವಮಂತ್ರಜ್ಞ, ಸರ್ವಯಂತ್ರಜ್ಞ. ನಾನು ನಿನಗೆ ದರ್ಶನ ನೀಡಿದ ಈ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿದೆ. ಈ ನನ್ನ ಆಕೃತಿಯನ್ನು ಸ್ವರ್ಣ ಏಕಾಂಕಿತ ಲಿಂಗದ ಬಳಿ ವೀಕ್ಷಿಸುವಂತೆ ಶ್ರೀಚಕ್ರದ ಬಳಿ ಪ್ರತಿಷ್ಠಾಪಿಸು. ಈ ಪುಣ್ಯಭೂಮಿ ಪಾವನವಾಗುವುದು ಮತ್ತು ನೀನು ಜಗದ್ಗುರು ಶಂಕರಾಚಾರ್ಯನೆಂಬ ಹೆಸರಿನಲ್ಲಿ ವಿಖ್ಯಾತನಾಗುವೆ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ.